ಕಾರವಾರ ನೌಕಾನೆಲೆಯ ಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಸೋರಿಕೆ ಮಾಡಿದ ಆರೋಪದಡಿ ಇಬ್ಬರನ್ನ ಎನ್ಐಎ ಬಂಧಿಸಿದೆ. ಬಂಧಿತರನ್ನ ಕಾರವಾರ ತಾಲೂಕಿನ ಮುದುಗಾ ಗ್ರಾಮದ ಬೇತನ್ ತಾಂಡೇಲ್ ಮತ್ತು ಹಳವಳ್ಳಿಯ ಅಕ್ಷಯ ನಾಯಕ್ ಅಂತ ಗುರುತಿಸಲಾಗಿದೆ. ಏನು ಕೊಟ್ಟರು ಮಾಹಿತಿ? ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣ ಸಂಬಂಧ ಕೇತಗಾನಹಳ್ಳಿಯಲ್ಲಿ 2ನೇ ದಿನವೂ ಸರ್ವೆ ಕಾರ್ಯ ನಡೆಯಿತು. ಆದರೆ ಸರಿಯಾಗಿ ಸರ್ವೆ ಮಾಡ್ತಾ ಇಲ್ಲ ಅಂತ ಮೂಲ ಮಾಲೀಕರು ಆರೋಪ ಮಾಡಿದ್ದಾರೆ. ಭದ್ರಾ ಮೇಕೆದಾಟು ಕಳಸಾ ಸೇರಿ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು, ಅನುದಾನ ಕೊಡಬೇಕು ಅಂತ ಜಲಸಂಪನ್ಮೂಲ ಮಂತ್ರಿ ಡಿ.ಕೆ. ಶಿವಕುಮಾರ್ ಮನವಿ ಮಾಡಿದ್ದಾರೆ. ಉದಯಪುರದಲ್ಲಿ ನಡೆದ ಅಖಿಲ ಭಾರತ ರಾಜ್ಯಗಳ ಜಲಸಂಪನ್ಮೂಲ ಸಚಿವರ ಸಮ್ಮೇಳನದಲ್ಲಿ ಪಾಲ್ಗೊಂಡು ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ 27 ವರ್ಷದ ಸೊನಾಲಿ ಬುಧೋಲಿಯಾ ಎಂಬ ಮಹಿಳೆಯ ಮರ್ಡರ್ ಆಗಿತ್ತು. ಆದರೆ ಇದನ್ನು ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಪತಿ ಹೋಗಿದ್ದ. ಆದರೆ 4 ವರ್ಷದ ಮಗುವಿನಿಂದಾಗಿ ಸಿಕ್ಕಿಬಿದ್ದಿದ್ದಾನೆ. ಅಮ್ಮನನ್ನ ಕೊಂದಿದ್ದು ತಂದೆಯೇ ಅಂತ ಆ ಪುಟಾಣಿ ಚಿತ್ರ ಬಿಡಿಸಿ ತೋರಿಸಿದೆ. ಸುಗ್ರೀವಾಜ್ಞೆ ತಂದರೂ ಕೂಡ ರಾಜ್ಯದಲ್ಲಿ ಫೈನಾನ್ಸ್ ಟಾರ್ಚರ್ ತಪ್ತಾ ಇಲ್ಲ. ಸಾಲದ ಕಂತು ಕಟ್ಟೋಕೆ 10 ದಿನ ತಡವಾಗಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಹಲ್ಲೆ ನಡೆಸಿರುವ ಘಟನೆ ದಾವಣಗೆರೆಯಲ್ಲಾಗಿದೆ. ಮೊಹಮ್ಮದ್ ಅಜರ್ ಮೇಲೆ ಹಲ್ಲೆ ಮಾಡಿದ ಫೈನಾನ್ಸ್ ಸಿಬ್ಬಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮ್ಯಾನೇಜರ್ಗಾಗಿ ಬಲೆ ಬೀಸಿದ್ದಾರೆ. ಮಂಗಳೂರಿನ ಕೋಟೆಕಾರ್ ಕೆನರಾ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 8 ಲಕ್ಷ ರೂಪಾಯಿ ಹಣ ಗೆದ್ದಲು ಹಿಡಿದು ನಾಶ ಆಗೋಗ್ಬಿಟ್ಟಿದಂತೆ. ಮಂಗಳೂರಿನ ಸಫಲ್ ಎನ್ನುವವರು ಇಟ್ಟಿದ್ದ ದುಡ್ಡು ಇದಾಗಿದೆ. ಆದರೆ ತಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಬ್ಯಾಂಕ್ನವರು ಹೇಳ್ತಾ ಇದ್ದಾರೆ. ತಮ್ಮನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರಿ ವಂಚಕ ಸುಖೇಶ್ ಚಂದ್ರಶೇಖರ್ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ನಿನ್ನ ಹತ್ರ ದುಡ್ಡಿದೆ ಅಂತ ಪದೇ ಪದೇ ಅರ್ಜಿ ಹಾಕಿದ್ರೆ ಸರಿ ಹೋಗಲ್ಲ, ಕಾನೂನಿನ ದುರ್ಬಳಕೆ ವ್ಯಾಪ್ತಿಗೆ ಬರುತ್ತೆ, ಇದನ್ನ ಮಾನ್ಯ ಮಾಡಲ್ಲ ಅಂತ ಹೇಳಿದೆ. ಕಳೆದ ವಾರ ಪ್ರಧಾನಿ ನರೇಂದ್ರ ಮೋದಿ ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕ್ ಭೇಟಿ ನಡೆದಿತ್ತು. ಈ ಬೆನ್ನಲ್ಲೇ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ ಕಂಪನಿ ಭಾರತಕ್ಕೆ ಬರೋದು ಪಕ್ಕಾ ಆಗಿದೆ. ಟೆಸ್ಲಾ ಕಂಪನಿ ಈಗಾಗಲೇ 13 ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದೆ. ಇತ್ತೀಚೆಗೆ ಹೈ ಎಂಡ್ ಕಾರ್ಗಳ ಮೇಲಿನ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿಯನ್ನು %110ರಿಂದ %70ಕ್ಕೆ ಇಳಿಸಿತ್ತು. ನಾಳೆಯಿಂದ ಶುರುವಾಗುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಲ್ಗೊಳ್ಳಲು ದುಬೈಗೆ ತೆರಳಲಿರುವ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ ಸ್ವಲ್ಪ ರಿಲೀಫ್ ಕೊಟ್ಟು ದುಬೈಗೆ ತಮ್ಮ ಕುಟುಂಬ ಸದಸ್ಯರನ್ನ ಕರ್ಕೊಂಡ್ಬರಬಹುದು, ಆದರೆ 1 ಪಂದ್ಯಕ್ಕೆ ಮಾತ್ರ ಅಂತ ಷರತ್ತು ಹಾಕಿದೆ.